ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ. ನಾನು ಈಗ ವ್ಲಾಗ್ ಶುರು ಮಾಡಕತ್ತೀನಿ. ಆಗಲೇ ನಾನು ನೋಡಕ್ ವ್ಯೂ ಭಾಳ ಚಂದ ಕಾಣಿಸಾಗತ್ತಿತ್ತು. ಚಂದ್ರನು ಇದ್ದ, ಸೂರ್ಯ ಉದಯ ಆಗಕತ್ತಿದ್ದ. ಈಗ ತೋರಿಸ್ತೇನೆ ಬರ್ರಿ. ಯಾಕಂದ್ರೆ ಮುಂಜಾನೆ ಎದ್ಕೊಳ್ಳೇನ ಆ ಥರದ ವ್ಯೂ ನೋಡಾಕ ಸಿಕ್ಕಾಪಟ್ಟಿ ಖುಷಿ ಅಂತ ಅನಿಸ್ತೈತಿ. ಚಂದ್ರ ಹೋದಂತ ಅನಿಸ್ತೈತಿ. ಎಲ್ಲಿ ಹೋದ ಹುಡ್ಕ್ಯಾಡಂತ ಬರ್ರಿ ಅಂತ. ಅಯ್ಯೋ, ನಾನು ವ್ಯೂ ನೋಡಿನ ಬ್ರಷ್ ಮಾಡ್ಕೊಂತ ನಿಂತಿದ್ದೆ. ನಾನು ಚಂದ್ರನ ನೋಡ್ಕೊಂತ ಕೆಲವೊಂದಿಷ್ಟು ಏನೋ ಮಾತಾಡ್ಕೊಂತ ಮತ್ತು ಸೂರ್ಯ ಉದಯ ಆಗಕತ್ತಿದ್ದ. ಫುಲ್ ಮಾಡ ಹಾಕ್ತು ನೋಡ್ರಿ. ಮಾಡದೊಳಗೆ ಎಲ್ಲ ಮರೆಯಾಗ್ಬಿಟ್ಟನು. ಆ ವ್ಯೂ ನಿಮ್ಗೆ ತೋರಿಸ್ಬೇಕಂತನ ನಾನು ಹೋಗಿ ಫೋನ್ ತೊಗೊಂಬರ್ಗೊಡ್ದನ ಮಾಡದೊಳಗೆ ಮರೆಯಾಗ್ಬಿಟ್ಟನು. ನಮ್ಮ ಯಜಮಾನ್ರು ಕೆಲಸ ಶುರು ಮಾಡಕತ್ತಾರ. ಯಪ್ಪ, ನೆಗಡಿ ಅಂತೂ ಬರಬಾರ್ದು. ನೆಗಡಿ ಬಂದ್ರೆ ಒಂದು 8 ದಿನ ಜಡ್ಡ ಹೋಗಂಗಿಲ್ಲ. ಇಂಜೆಕ್ಷನ್ ಏನು ಮಾಡಿಸ್ಕೊಂಡಿಲ್ಲ, ಗುಳಿಗೆ ತೊಗೊಂಡೇನಿ. ಆ ವ್ಯೂ ಮಿಸ್ ಆಯ್ತು ನೋಡ್ರಿ ನಿಮ್ಗೆ. ಯಾಕಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ನಾನು ಅದರ ವ್ಯೂನು ತೋರಿಸೇನಂದ್ರೆ ನಿಮ್ಗೆ ಮೈಂಡ್ ಫ್ರೆಶ್ ಆಕೈತಿ, ನೋಡೋಕೆ ಖುಷಿ ಅಂತ ಅನಿಸ್ತೈತೆ ಅಂಥೇಳಿ ನಾನು ಫೋನ್ ತೊಗೊಂಬರ್ದು ಚಂದ್ರ ಬಂದ ತೋರಿಸ್ತೇನೆ ಬರ್ರಿ. ನೋಡ್ಕೊಂಬರೋಣಂತ ಚಂದ್ರನ. ಎಷ್ಟು ಚಂದ ಕಾಣಿಸ್ತಾನಂದು. ಮಾಡ್ದೊಳಗೆ ಮರೆಯೋಕ್ಕಿಂತ ಮುಂಚೆ ನಿಮ್ಗೆ ತೋರಿಸ್ತೇನೆ. ಕಾಣಿಸ್ತಾ ನೋಡ್ರಿ. ಮತ್ತು ಮಾಡೊಳಗೆ ಹೊಂಟ ಮಾಡೊಳಗೆ ಹೋಗಿ ವಾಪಸ್ ಬರ್ದಾನಂತ ಅನಿಸ್ತೈತಿ ನೋಡ್ರಿ. ಇಲ್ಲೇ ಸೂರ್ಯ ಉದಯ ಆಗೋದು ಅದರ ಮಾಡಾಕೈತಲ್ಲ, ಹಾಗಾಗಿ ಸ್ವಲ್ಪ ಕಾಣಿಸ್ತೈತಿ. ಅದು ಕಿರಣಗಳು ಇದಾಗೋದು. ಪೂರ್ತಿ ಮಾಡೊಳಗೆ ಹೋದ ನೋಡಿ ಚಂದ್ರ. ಅಲ್ಲಿ ಮಾಡ ಐತಲ್ಲ, ಆ ಮಾಡದೊಳಗೆ ಹೋಗ್ಯಾನ. ಇನ್ನು ಯಾವಾಗ ಹೊರಗೆ ಬರ್ತಾನೆ ಗೊತ್ತಿಲ್ಲ. ಅವ್ನು ನೋಡ್ಕೊಂತಂದ್ರು ಕುಂದ್ರಕ್ಕೆ ಆಗಂಗಿಲ್ಲ ನನಗೆ. ವಾವ್, ಮುಂಜಾನೆ ಎದ್ದು ಖುಷಿನ. ಎಷ್ಟು ಚಂದ ಕಾಣಿಸ್ತೈತಿ ನೇಚರ್. ಟೈಮ್ ಈಗ 6:30 ಆಗೈತೆ ಅಂತ ಅನಿಸ್ತೈತಿ. 6:45 ಆಗಕ್ಕೆ ಬಂದಿರ್ಬೋದೇನೋ ಬಹುಶಃ. ನೋಡ್ತೀನಿ ರೀ. 6:39 ಆಗೈತಿ. ಮತ್ತು ಅಲ್ಲೊಂದೀಟ ಬಂದ ನೋಡ್ರಿ ಚಂದ್ರ. ಬೆಳ್ಳಗೆ ಕಾಣಿಸ್ತಾ ನೋಡ್ರಿ. ಬರ್ರಿ ಹೋಗಿ ಏನು ಮಾಡ್ತೇನೆ ಅಂದರೆ ಇವಾಗ ಜಳಕ ಮಾಡ್ತೇನೆ. ಬ್ರಷ್ ಮಾಡ್ಕೊಂಡೇನಿ. ನಾನು ಲೇಟಾಗಿ ಹೇಳ್ತೇನೆ, ಆರಾಮಿಲ್ಲ ಅಂತೇಳಿ ಲೇಟಾಗಿ ಹೇಳ್ತೇನೆ ಅಂತೇಳಿ ಪಾಪ ನಮ್ಮ ಮನೆಯವ್ರನ್ನ ಎದ್ದು ಕಸ ಒಂದು ಗುಡ್ಸ್ಯಾರ, ಬಾಂಡೆ ಹೊರಗಿಟ್ಟಾರ. ಈಗ ಥಂಡಿ ಭಾಳ ಐತಿ. ಬಾಂಡೆ ತಿಕ್ಲಾ ಅಥವಾ ಜಳಕ ಮಾಡ್ಲಾ ಅಂತ ಯೋಚನೆ ಮಾಡಾಕತ್ತೇನೆ. ಗುಡ್ ಮಾರ್ನಿಂಗ್ ಯಜಮಾನ್ರಿ. ಗುಡ್ ಮಾರ್ನಿಂಗ್ ಯಜಮಾನ್ರಿ. ಚಹಾ ಕುಡ್ದಾರ ಅವ್ರೀಗ. ನಾನು ಚಹಾ ಕುಡಿಯಂಗಿಲ್ಲಲ್ಲ, ಅವರ ಚಹಾ ಕಾಸ್ಕೊಂಡು ಚಹಾ ಕುಡಿತಾರ. ನಾನು ಸಕ್ಕರೆ ಕಡಿಮೆ ಹಾಕ್ತೇನೆ, ಅವ್ರಿಗೆ ಸಕ್ಕರೆ ಭಾಳ ಬೇಕು. ಹಾಗಾಗಿ ಅದಕ್ಕೆ ಜಗಳ ಬೇಡ ಅಂತೇಳಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅವರ ಮಾಡ್ಕೋತಾರ. ಇನ್ನು ಕೋಳಿ ಬಿಟ್ಟಿಲ್ಲ. ಕೋಳಿ ಬಿಡ್ಲಿವ್ನ ಇರ್ಲಿ ಬಿಡು, ಒಂದಿಟ್ಟು ಅಡ್ಡಾಡ್ತಾವ. ಎಲ್ಲಿ ಕೈ ನೋಡ್ರಿ. ಇಲ್ಲಪ್ಪ, ಹಾಕ, ನಾನು ಜಳಕ ಮಾಡ್ತೇನೆ. ಇಷ್ಟಕ್ಕೊಂದು ಬಾಂಡೆ ಇದಾವೆ. ಬಾಂಡೆ ತಿಕ್ಲಾ ಏನಂತ ಗೊತ್ತಾಗಲ್ಲ. ತಣ್ಣೆ ಹತ್ತಾಗತ್ ಬಿಟ್ಟೈತಿ. ನಂಗೆ ಸುಮ್ಮನೆ ಮಕ್ಕೊಳಂಗೆ ಆಗ್ಬಿಟ್ಟೈತಿ. ಸದ್ಯಕ್ಕೆ ಮಕ್ಕೊಳ್ಳೋದು ಬೇಡ, ಅಡುಗೆ ಮಾಡ್ಬೇಕು. ಅಂದ್ರೆ ಚಪಾತಿ ಹಿಟ್ಟು ನಾದಿಟ್ಟಿದ್ದು ನಿನ್ನೆ ಫ್ರಿಜ್ಜಲ್ಲಿ ಐತದ. ಜಾಸ್ತಿ ಆಗ್ತದ ಮಾಡ್ಕೊಡ್ದಾನ. ಹಾಗಾಗಿ ಇದನ್ನು ಕಡಾಕ್ ತೆಗೆದಿರ್ತೇನೆ. ಜಳಕ ಪೂಜೆ ಆಗಿಬಿಡ್ತೈತಿ. ಒಲಿ ಒಂದು ಒರೆಸ್ಕೊತೇನೆ ರೀ. ಕುಡಿಗಲ್ಲ ಅನ್ನ ಹಾಕ್ಯ. ನಾನು ಅನ್ನ ತಿನ್ನೋದಲ್ಲ, ಅದು ಮಗಂದು ಹಾಲು ಅಷ್ಟೇ ಬೇಕು ಅದಕ್ಕೆ. ಮೊನ್ನೆ ಹೇಳಿನ ಹಾಕ್ಬೇಡ ಅಂತೇಳಿ ಮತ್ತು ಹಾಕ್ಯಾರ. ಬೆಳಿ ಕಳ್ಳಿನ ಕರೆ ನೀನು ಕಳ್ಳಿ. ನಮ್ಮ ಪಪ್ಪಿ ನೋಡ್ರಿ. ನಮ್ದು ಪಪ್ಪಿ ಯಾಕ ಅಕ್ಕ ಹಾಕೆ ನಿನ್ನ ಪಪ್ಪಿ ಬಾ. ಏನು ಮಾಡೋದಲ್ಲ ಬಾ. ಹಿಟ್ಟ ಎಲ್ಲನೂ ತೆಗೆದಿಟ್ಟೆ. ಈಗ ಏನು ಮಾಡ್ಬೇಕಂದ್ರೆ ಚಪಾತಿ ಮಾಡ್ಬೇಕು.
ಟೈಮು 9 ಗಂಟೆ ಆತ. ನೀರ್ ಹಸಕ್ ಹೋಗ್ಬೇಕು. ನಮ್ಮ ಮನೆಯವ್ರು ಮುಂಜಾನೆ ಎದ್ದ ಕ್ವಶನ್ ನಂದೊಂದಿಟ್ಟು ಮೂಡ್ ಹಾಳು ಮಾಡ್ಬಿಟ್ರೆ. ಜಳಕ ಪೂಜೆ ಎಲ್ಲ ಆಗಿಂದ ಅಡಿಗೆ ಮಾಡಕ್ ಬಂದೆ ನಾನು. ಅವ್ರ ಮೂಡ್ ಹಾಳು ಮಾಡಿದ್ರೆ ಸುಮ್ಮನೆ ಕುಂತ್ಬಿಟ್ಟೆ ಇಷ್ಟೊತ್ತನ. ಈಗ ಆಚೆ ಕಡೆ ಪಲ್ಯ ಕಿಟ್ಕೊಂಡ ಇನ್ನು ಚಪಾತಿ ಮಾಡಿದ್ನಿ. ಒಂದು ಚಪಾತಿ ಬಿಟ್ಟ ನಮ್ಮ ಮನೆಯವ್ರು. ಹ್ಞೂ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಮ ದೇವಿಗೆ ಕೊಟ್ನಿ. ಬೆಳೆಸಿಟ್ಕೊಂಡಾಳ. ಅಲಸಂದಿ ಕಾಳಿನ ಪಲ್ಯ, ಚಪಾತಿ, ಸಜ್ಜಿ ರೊಟ್ಟಿ, ಬೆಳ್ಳುಳ್ಳಿ ಖಾರ ಸಾಕಲ್ರಿ ಇಷ್ಟ. ನಾನಿನ್ನು ಬ್ಯಾಳಿ ಸಾರು, ನಂಗೆ ಗೊಂಜಾಳ ಚಂದ ಇಷ್ಟ. ಗೊಂಜಾಳ ಕಿಚಡಿ ಹಾಗಲಕಾಯಿ ಸಿಕ್ಕ ಅವನ್ನ ಫ್ರೈ ಮಾಡ್ಕೋತೀನಿ. ಬಿಸಿಲ ಬಿದ್ದಿಲ್ರಿ ಹೊರಗ. ನೀರ್ ಹಾಸ್ಬೇಕ, ಥಂಡ್ ಐತಿ. ಕ್ಯಾಪ್ ಹಾಕೊಂಡ್ ಅಂಗಿ ಹಾಕೊಂಡ ನೀರ್ ಹಸಕ್ ಹೋಗ್ಬೇಕಿ ಮ್ಯಾಗಿ ಮಾಡ್ಕೊಂಡ. ನಮ್ಮ ಮನೆಯವರಲ್ಲಿ ಹೊಲ ಮಾಡ್ಯಾರಲ್ಲ ಅಲ್ಲೇನೋ ಹೊಕ್ಕಾರಂತ. ಜಂಗ್ ಬಿಡ್ತೈತಪ್ಪ ಇದು ಕಬ್ಬಿಂದಿದ. ಇವತ್ತಿನ ರೊಟೀನ ಹೆಂಗಿರ್ತೈತೆ ಅಂತ ಹೇಳಿ ಶೇರ್ ಮಾಡ್ತೀನಿ. ಖಂಡಿತ ವಿಡಿಯೋ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ಸದ್ಯಕ್ಕೆ ಬಡ ಅಡ್ಗೆ ಮಾಡ್ಕೊಂಡ ತಿಂದ ಮನೆ ರಾತ್ರಿನ ಊಟ ಮಾಡಿದ್. ನಾನು ನಿನ್ನೆ ಉಪವಾಸ ಇದ್ನಿ, ಹಂಗಾಗಿ ಈ ಪೂಜೆ ಮುಗೋದಿಂದ ಊಟ ಮಾಡಿದ್ರ ಆತಂತ ಹೇಳಿ ಅಡ್ಗಿ ಲಗುನ ಮಾಡ್ಬೇಕಂದ್ರ ಮೂಡ್ ಹಾಳಾಗಿ ಈಗ ಮಾಡೋದಾತ. ಹಂಗಾರೆ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಇರ್ಬೇಕು. ಗಂಡ ಹೆಂಡತಿ ಜಗಳ ಇಲ್ಲದೆ ಇರೋ ಸಂಸಾರ ಇಲ್ಲ ಅಂತ. ರಾತ್ರಿಗೆ ಕೋಪ ನೋಡ್ರಿ. ನೀವು ನಮ್ಮನೆ ಮೊಳಕ್ ಕಡೆಕತ್ತ ನಾನೀಗ 2 ಹೊತ್ತು ಊಟ ಮಾಡ್ತೇನೆ. 2 ಹೊತ್ತು ಅಥವಾ 1 ಹೊತ್ತು ಅಷ್ಟ. ಹಿಂಗ ಇರ್ಲಪ್ಪ ದೇವ್ರೆ. ನನಗೆ ಹೆಂಗಂದ್ರ 55 kg ಅಥವಾ 58 kg ವೇಟ್ ಆಗುವಷ್ಟು ಆಸೆ. ಬಟ್ ಡಯಟ್ ಮಾಡಂಗಿಲ್ಲ. ಹೆಂಗ ಆಗ್ಬೇಕು ಹೇಳ್ರಿ? ಹೌದಲ್ಲ, ವಾಕ್ ಮಾಡ್ಬೇಕು, ಡಯಟ್ ಮಾಡ್ಬೇಕು. ಅದ್ ಯಾವ್ದು ಆಗಂಗಿಲ್ಲ. ಆದ್ರೂ ವೇಟ್ ಕಡಿಮೆ ಆಗ್ಲಂದ್ರ ಕಡಿಮೆ ಆಗ್ಲಿಕ್ಕೆ ತರ ನಂಬಿಕೆ ಐತಿ ನನಗೆ. ಅದ್ ಹೆಂಗಂತ ನಂಗೂ ಗೊತ್ತಿಲ್ಲ. ಒಂದು ಕಡಿಮೆ ಇರ್ತೈತಿ. ನಂತರ ಡಯಟ್ ಮಾಡೋದಿದ್ರೆ ಹೇಳ್ರಿ. ನಂದ ಈಗ ಒಂದ್ಸಲ ನನ್ನ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಕಂತ ಡಾಕ್ಟ್ರಿಗೆ ಹೋಗಿದ್ನಲ್ಲ ಧಾರವಾಡಕ್ಕ. ಅವಾಗ ಡಾಕ್ಟರ್ ಸಹಿತ ಅದನ್ನ ಹೇಳಿದ್ರ 11 ಗಂಟೆಗೆ ಊಟ ಮಾಡು, 7 ಗಂಟೆಗೆ 2 ಟೈಮ್ ಊಟ ಮಾಡಂತ ಹೇಳಿದ್ರ ಅಂತ ಅನಿಸ್ತೈತಿ. 11 ಗಂಟೆ ಮತ್ತ ಹೊಳೆ ಸಂಜೆ 7 ಗಂಟೆಗೆ ಊಟ ಮಾಡಂತಂದಿದ್ರ. ನನಗ ಆಗಲ್ಲ ಅಂತ ಅನ್ಕೊಂಡಿದ್ ನಾನು. ಬಟ್ ಈಗ ಆಗಕತ್ತದ. ಡಯಟ್ ಮಾಡ್ಬೇಕಂತ ಏನ್ ಮಾಡಾಕತ್ತಿಲ್ಲ. ಬಟ್ ವೇಟ್ ಕಡಿಮೆ ಆದ್ರೆ ಖುಷಿ ಅಲ್ಲ. ನನ್ ದಪ್ಪ ಆಗಿರೋದಕ್ಕಾಗಿ ನನ್ ಹೈಟ್ ಇರೋದನ್ನ ಕುಗ್ಗಿ ಬಿಟ್ಟೈತಿ ನೋಡ್ರಿ. ಇಲ್ಲಾಂದ್ರೆ ಎಷ್ಟು ಹೈಟ್ ಕಾಣಿಸ್ತಿದ್ ನಾನು. ಈಗ ಡುಮ್ಮಿಗೆಲ್ಲ ಹಂಗಾಗಿ ಹೈಟ ಇಲ್ಲ, ಡುಮ್ಮಿ ಗಿಡ್ಡಿ ತರ ಕಾಣಿಸ್ತೀನಿ. ಇದನ್ನೆಲ್ಲ ಅಡಿಗೆ ಮಾಡ್ತೇನೆ. ಅಡಿಗೆ ಮಾಡಿ ನಾ ಊಟ ಮಾಡಿ ಮುಂದೆ ಸಿಗ್ತೇನೆ ನಾನು. ಹಾಗಲಕಾಯಿ ಅಲ್ಲಿ ಹಳ್ಳದ ದಂಡಿ ಒಂದ್ ಐತಿದ ಬಳ್ಳಿ ಹುಡ್ಕದಾವ. ನನ್ಗೆ ಹಾಗಲಕಾಯಿ ಫ್ರೈ ಅಂದ್ರೆ ಇಷ್ಟ. ಹಾಗಲಕಾಯಿ ಪಲ್ಯನೂ ಇಷ್ಟ, ಫ್ರೈ ಇಷ್ಟ. ನಮ್ಮ ಮನೆಯವ್ರಿಗೆ ಏನು ಇಷ್ಟ ಆಗಂಗಿಲ್ಲ. ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಬಿಸಿ ಬಿಸಿ ಚಪಾತಿನೂ ರೆಡಿ ಅದು. ಮತ್ತೆ ಇಲ್ಲೇ ಪಲ್ಯನೂ ರೆಡಿ ಆಗೈತಿ.
ಕಾಣಿಸ್ತೈತಲ್ಲ, ಇದೊಂದು ಗ್ಯಾಸ್ ಆರಿಸ್ಲೇ ಇಲ್ಲ ನೋಡ್ರಿ. ಚಪಾತಿ ಹೆಂಗಾತು ಇದನ್ನ ಬೇರೆ ಥರ ಮಾಡಿದ್ದೆ ನಾನು. 2 ಲಟ್ಟಿಸಿ ಆಮ್ಯಾಗ ಇಕ್ಕಟ್ಟು ಲಟ್ಟಿಸಿ ಇದನ್ನು ಅದ್ರ ಮ್ಯಾಗ ಹಾಕಿದ್ದೆ. ಬರೀ ಊಟ ಮಾಡೋಣಂತ. ನಮ್ಮ ಮನೆಯವ್ರಿಗೆ ಪಲ್ಯ ಇಷ್ಟ ಹಾಕ್ತೀನಿ, ಖಾರ ಆಗಿರೋ ಏನೂ ಇಷ್ಟಪಡೋಂಗಿಲ್ಲ ತಿನ್ನೋಕೆ. ಸ್ವಲ್ಪ ರಸ ಬಿಟ್ಟು ಮಾಡೀನಿ ನಾನು. ಅನ್ನಾತಿ ಏನು ಮಾಡಿಲ್ಲ, ಇಷ್ಟು ಸಿಂಪಲ್ಲಾಗಿ ನಾನು, ಯಾಕಂದ್ರೆ ಅವ್ರು ಬಿಸಿ ತಿನ್ನೋಂಗಿಲ್ಲಲ್ಲ. ಅವ್ರು ಅಲಸಂದಿ ಕಾಳಿನ ಪಲ್ಯನೂ ಸಹಿತ ಚಲೋ ಆಗಂಗಿಲ್ಲ ತಿನ್ನೋಕ ಅಂತ ಹೇಳ್ತಾರೆ ನೋಡ್ರಿ. ಬಟ್ ನಂಗೆ ಇಷ್ಟಪ್ಪ. ಒಂದು ಟೊಮೆಟೊ ತಿನ್ನಂಗಿಲ್ಲ ಅವರು. ನಾನು ಖಾರ ಹಚ್ಕೊಂಡೇನಿ. ಚಪಾತಿ ಪಲ್ಯ 2 ಅಂದ್ರೆ 2 ನೋಡ್ರಿ. ಇನ್ನೆರಡು 4 ಸಾಕಷ್ಟ. ಚಪಾತಿ ಬಿಸಿದೈತಿದ. ಇವತ್ತಿನ ಮುಂಜಾನೆ ಊಟ ಬ್ರೇಕ್ಫಾಸ್ಟು ಸಿಂಪಲ್ಲಾಗಿ ಇಷ್ಟು ನೋಡ್ರಿ ನಮ್ದು. ಇದು ಬೆಳ್ಳುಳ್ಳಿ ಖಾರ, ಮನೆ ಖಾರ ಮಾಡಿದ್ನಿಲ್ಲ ಅದು. ಇಲ್ಲಿ ಕೆನೆ ಇಟ್ಟೇನಿ. ಕೆನೆ ಚಪಾತಿ ಜೊತೆ ಹಿಂಗೆ ಪಲ್ಯದೊಳಗೆ ಹಾಕೊಂಡು ತಿಂತೇವಲ್ಲ, ಹಂಗೆ ಇಷ್ಟ ಆಕೈತದ. ಹಾಗಾಗಿ ಬಾಯಿ ಜೋಳು ಜೋಳು ನೀರು ಬರಾಕತ್ತಾವ. ಖಾರ ಅಂತ ಮಸ್ತ್ ಐತಿ. ಪಲ್ಯ ಸುಡ್ತೈತಿ ಇನ್ನು. ಕೆನೆ ಅದ. ರೊಟ್ಟಿ ಚಪಾತಿ ಚಪಾತಿನ ಆಮೇಲೆ ನೋಡಿ ತಿನ್ನಂತೆ. ಮಂಡಿಕಿನ ಮಸ್ತ್ ಆಗೈತೆ ನೋಡಿ. ಹಂಗ ನಮ್ಮ ಪಪ್ಪಿ ಈಕಿ ಮ್ಯಾಗ ಯಾಕೆ ಸಿಟ್ ಅಂತಂದ್ರ, ಈಕಿ ಇಷ್ಟೊಂದು 15 ದಿನ ಆತಿನೋ ಮಮ್ಮಿ ಅಲ್ಲಿ ಕರಿ ಕುಣ್ಣಿ ಅದಾವ ಅಂದ್ರೆ ನಾಯಿ ಕುಣ್ಣಿ ಅದಾವ ಕರಿಯವ ಅಂತೇಳಿ. ನಮ್ಮ ಪಪ್ಪಿ ಇರೋವರೆಗೂ ಯಾವ ನಾಯಿನೂ ತರಬಾರ್ದು ಅಂತ ಡಿಸೈಡ್ ಮಾಡೇವಿ ನಾವು. ಒಟ್ನಲ್ಲಿ ಅದೇನೇನೋ ಗೊತ್ತಿಲ್ಲ, ಈಕಿಗೆ ಅದಕ್ಕೆ ಜಗಳ ಒಟ್ಟಿನಲ್ಲಿ. ಪಪ್ಪಿ ಯಾಕಲೆ ಮಗನ ಈಗಾಲ ಆದಂಗ ಆಗ್ಬಿಟ್ಟೈತಿ ನೋಡ್ರಿ. ಮುಂಜಾನೆಯಿಂದ ಫುಲ್ ಮಾಡ ಹಾಕೈತಿ. ಮಳೆ ಬರ್ತೈತಿ ಏನು ಮಾಡ್ತೈತೆ ಗೊತ್ತಿಲ್ಲ. ಅಡುಗೆಲ್ಲ ಆತ, ಊಟನೂ ಆತ. ಊಟ ಮಾಡ್ಕೊಂಡು ಬಂದೇನಿ. ನಮ್ಮ ಮನೆಯವರಲ್ಲಿ ಕಬ್ಬು ಹಚ್ಚಕ್ಕೆ ಜಿಟಿ ಮಳೆ ಬರಾಕತೈತಿ ಅಂತ ಕಬ್ಬು ಹಚ್ಚಕ್ಕೆ ಸಾಲು ಬಿಡಾಕೇನೋ ಬಂದಾರಂತ ಅಲ್ಲಿ ಹೋಗ್ಬಿಟ್ಟಾರ. ಕಡ್ಲಿ ಪಲ್ಯ ಹರದು ಮಾಡಲೇ ಇಲ್ಲ. ಹೂ ಬಿಡಾಕತ್ತೆ ಕಡ್ಲಿ ಎಷ್ಟು ಮಸ್ತ್ ಆಗತ್ತೆ ನೋಡ್ರಿ. ನಮ್ಮ ಮನೆಯವ್ರ ಫೋನ್ ಹಚ್ಚಿದ್ರೆ ಇನ್ನು ಎಷ್ಟೊತ್ತನ ಆಕೈತೆ ಅಷ್ಟೊತ್ತನ ನೀರು ಹಾಸ್ಬೇಕು. ಸಂಜೆ ಮಟನೂ ಆಗ್ಬೋದಂತ ಅನಿಸ್ತೈತಿ 3 ಗಂಟೆವರೆಗೂ. ಈಗ ಮಡ್ಬಾಯಿ ಹೊಳ್ಸೀನಿ. ಕಡ್ಲೆ ನೋಡ್ಕೊಂಬರು ಬರೀ ಎಷ್ಟು 18 ಸಾಲು ಏನೋ ನಾನು ಕಡಲೆ ಹಾಕಿದ್ದೆ. 18 ಸಾಲದೊಳಗೆ ಒಂದು 8 ಸಾಲು ಅಷ್ಟೇ ಉಳ್ದಾವಂತ ನಮ್ಮ ಕೋಳಿ ಕೈಯಾಗ. ನಾನು ಆ ಕಡೆ ಹಾಕಬೇಕಿತ್ತು. ಆ ಕಡೆ ಹಾಕಿದ್ರೆ ಮಸ್ತ್ ಬರ್ತಿತ್ತು ಕಡಲೆ. ಹೆಂಗೆ ಕಾಣಿಸ್ತೈತಿ ನೋಡ್ರಿ. ಥಂಡೊಂದು ಭಾಳ ಐತಿ. ಪ್ಯಾಂಟ್ ಮ್ಯಾಕೆ ಎರ್ಸೀನಿ, ಯಾಕಂದ್ರೆ ಪ್ಯಾಂಟ್ ತೊಯ್ತಂದ್ರೆ ಮೊದಲ ತನಾಗ ಥಂಡಿ ನೋಡ್ರಿ. ಇದ್ದಿದ್ದು ಕಡಲೆ ಎಷ್ಟು ಮಸ್ತ್ ಬಂದೈತಿ. ವಾವ್. ಈ ಕಡೆಯಿಂದೆಲ್ಲ 8 ಸಾಲ 2 4 6 8 ಸಾಲ ಐತಿದ. ಈ ಕಡೆಲ್ಲ ಬರೀ ಕೋಳಿನೇ ತಿನ್ನಾಕತ್ಬಿಟ್ಟಾವ. ಈ ಕಡೆಲ್ಲ ಇಷ್ಟು ಆ ಕಡೆ ಮನಗಂಡು ಐತಿ ನೋಡ್ರಿ. ಆ ಕಡೆ ಹಾಕಬೇಕಿತ್ತು, ಈ ಕಡೆ ಹಾಕಿದೆ. ಇಲ್ಲಿ ಒಂದು ಸಾಲ ಎಣ್ಣೆ ಹೊಡೆದ್ರು ನಮ್ಮ ಮನೆಯವ್ರು. ಎಣ್ಣೆ ಹೊಡೆದೊಳಗಲ್ಲಿ ಹೊಡೆದ್ರೆ ಅಲ್ಲಿ ಮಠ ಹಾಕಿದ್ನಲ್ಲೆಲ್ಲ ಎಣ್ಣೆ ಹೊಡೆದ್ರೆ. ಈ ಕಡೆನಷ್ಟು ಪಕ್ಕ ಇಲ್ಲ. ಇದ್ದದ್ದು ಒಂದೊಂದು ಕಸ ಕೇಳ್ಬೇಕು ನೋಡ್ರಿ. ಮತ್ತು ಕಸ ಇಷ್ಟು ಹೇಳಾಗತ್ತೈತಿ. ಮತ್ತು ಎಣ್ಣೆ ಹೊಡಿತಾರೆ. ಅದ್ರೊಳಗೆ ಒಂದೊಂದು ಸಿಡಿಯಾರು ಹೊಂಟಿದ್ದ ಹಿಂಗೆ ಒಣಗಾಕತೈತಿ ಕಾಣಿಸ್ತೈತಿಲ್ಲ ಹಿಂಗೆ. ರಾಜಗಿರಿ ನೋಡ್ರಿ. ರಾಜಗಿರಿ ಇದನ್ನು ಕಿತ್ತು ಹಾಕ್ಬೇಕು ನಮ್ಮ ಗೌರಿಗೆ.
ಇದಿಷ್ಟು ಎಲ್ಲ ಕಡ್ಲಿದ್ದಿದ್ರೆ ಮಣ್ಗಂಡಕ್ಕಿತ್ತ ಕೋಳಿ ಕೈಯಾಗ ಏನೂ ಉಳಿದಿಲ್ಲ. ಇಲ್ಲೆಲ್ಲ ನೋಡ್ರಿ ಕೋಳಿ ಆ ಕಡೆ ಚಲೋ ಇದ್ದದ್ದು ನೋಡಿ ಈ ಕಡೆ ನೋಡ ಅಂತಲೇ ಜೀವ ಬರಾಗ್ತತಿ. ಕೋಳಿ ಭಾಳ ಇಲ್ಲಿ ಕರೆ ಅವು ಇದ್ದಿದ್ದು ಇಷ್ಟು ಇಲ್ಲೇ ಬಂದುಬಿಡ್ತಾವೆ. ಅವ್ನು ಎಲ್ಲಿ ಕಾಯ್ಕೊಂತ ಕುಂದ್ರಕ್ಕಾಕೈತಿ ಹೇಳ್ರಿ, ಕಾಯ್ಕೊಂತ ಕುಂದ್ರಕ್ಕಾಗಂಗಿಲ್ಲ. ಟೈಮ್ ಈಗ 12 ಗಂಟೆ ಆತ. ನೀರು ಹಾಸೋದು ಇನ್ನೂ ಆ ಕಡೆ ಅಷ್ಟೈತಿ. ಒಗ್ಯಾನ ಬೇಕಾ ಇವತ್ತು ಹಾದಿಂದ ಒಗ್ಯಾನ ಹೋಗೈತಿ. ಆ ಕಡೆ ಆಚೆ ಕಡೆ ಹೊಳಿಸಿ ಒಗ್ಯಾನ ಹೋಗೈತಿ. ಈ ಕಡೆ ನೀರು ಹಾಸೋದಕ್ಕೈತಿ. ಯಾಕೋ ನಮ್ಮ ಗೌರಿ ನೋಡಕತ್ತಾಳ. ನಮ್ಮ ಗೌರಿಗೆ ಮೇವು ಹಾಕಿ ನೀರು ಕುಡಿಸಿಲ್ಲ, ಮೇವು ಹಾಕಿ ಅಷ್ಟೇ ಬಂದೀನಿ. ನೀರು ಬೇಕೇನು ಏನೋ ಗೊತ್ತಿಲ್ಲ. ಯಪ್ಪ ಯಾನಮನಿ ಥಂಡಿ ಐತಿ ನೋಡಿ. ತನಾಗ ಗಾಳಿ ಬೀಸಾಕತ್ತ ಬಿಟ್ಟೈತಿ. ಥಂಡಿ ಭಾಳ ಐತಿ. ಅದ್ರೊಳಗೆ ನೀರು ಜುನು 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 ಅಂತಿರ್ತಾವೆ. ಒಂಚೂರು ನೀರು ತೋರಿಸ್ಕೊಲಾರಂಗೆ, ನೀರು ಕಾಲಿಗಟ್ಟಿ ತಾಗ್ಲಾರಂಗೆ ನೀರು ಹೊಳಸ್ತೇನೆ. ಬಟ್ ಕ್ಲೈಮೇಟ್ ಮಸ್ತ್ ಐತಿ. ವಾತಾವರಣ ಅದ್ರ ಥಂಡೆ ತಗತಿ ಮಸ್ತ್ ಐತೆ ಅಂತ ಹೇಳ್ತಿ, ಥಂಡೆ ತಗದತ್ ಅಂತ ಹೇಳ್ತಿ. ಅರ್ಥ ನಾವು ಅಂತಂದಂತೀರಿ. ಹಿಂಗೈತೆ ನೋಡ್ರಿ ಸದ್ಯಕ್ಕೆ ವಾತಾವರಣ. 3 ಗಂಟೆದವರೆಗೂ ಆಗ್ಬೋದು ನೀರು ಹಾಸೋದಿದೆ. 3 ಗಂಟೆ ಇಲ್ಲೇ ಹೊಲದಾಗ ನೀರು ಹಾಸ್ಕೊಂತ ಕುಂದ್ರೋದು. ನಾನ್ ವೆಜ್ ತಿನ್ನೋರ್ಗೆ ಹಿಂಗೆ ಕ್ಲೈಮೇಟ್ ಇತ್ತಂದ್ರೆ ಮೊದಲು ನಾನ್ ವೆಜ್ ತೊಗೊಂಬಂದು ಮಾಡ್ಕೊಂಡು ತಿಂತಿದ್ವಿ. ಬಟ್ ಅದನ್ನು ಬಿಟ್ಟಾಗಿನಿಂದ ನನಗೆ ತಿನ್ಬೇಕಂತ ಅನ್ಸಾಕತ್ತಿಲ್ಲ. ಅದ್ರೊಳಗೆ ನನಗೆ ನಮ್ಮ ಮನೆಗತಿ ಬರೋರು ವೆಜಿಟೇರಿಯನ್ಸ್ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ವೆಜಿಟೇರಿಯನ್ಸ್ ಜಾಸ್ತಿ ಅದಾರ. ಹಂಗಾಗಿ ಯಾಕೋ ನನಗೂ ಅದನ್ನು ತಿನ್ನೋ ಆಸೆನ ಹೋಗ್ಬಿಟ್ಟೈತಿ. ಪಾಪ ನಮ್ಮ ಮನೆಯವ್ರು ಉಪದ್ರ ಹಚ್ತಿರ್ತಾರೆ, ನಮ್ಗೆ ಚಿಕನ್ ಮಾಡಿಕೊಡು, ಮಟನ್ ಮಾಡಿಕೊಡು ಅಂತೇಳಿ. ನಾನು ತಿನ್ನಂಗಿಲ್ಲ, ಮಾಡಿನೂ ಮಾಡೋಂಗಿಲ್ಲ. ಹಿಂಗೆ ಬೇಕಂದ್ರೆ ಅಲ್ಲೇ ಹೊರಗೆ ಹೋಗಂತ ಹೇಳ್ತೀನಿ ಅವ್ರಿಗೆ. ಪಾಪ ಅವ್ರು ತಿನ್ಬೇಕಂತ ಅನ್ನಿಸ್ದಾಗ ಹೋಗಿ ತಿಂದು ಬರ್ತಾರೆ. ಏನು ಮಾಡೋಕೆ ಆಗಂಗಿಲ್ಲ. ಈ ಗೊಂಜಾಳ ದಂಟು ನೋಡ್ರಿ ಎಷ್ಟು ದಪ್ಪದ, 2 ತನಿ ಹಾಕ್ತಾವಂತ ಅನಿಸ್ತೈತಿ. ಅದ್ರೊಳಗೆ ನೆಗಡೊಂದು ಆಗ್ಬಿಟ್ಟೈತೆ ನನಗೆ. ಹೋಗಿ ಎರ್ಸೋದು ಹಂಗೆ ಒಂದು ಸಮಯ. ಇವತ್ತಿನ ಲಾಗ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ಮತ್ತು ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಳ್ಳಿ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಕ್ಕವಂತ ಅನ್ಕೋತೀನಿ. ಲೈಕ್ ಮಾಡ್ಲಾರ್ದ ಹೋಗಕ್ಕೆ ಹೋಗ್ಬಿಟ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಅವು ಒಂದು ಅರ್ಧ ತನ ಬಂದು ಅಂದ್ರೆ ಆತ ಮತ್ತು ಕೇಳಂದಿಲ್ಲ ಮನೆಗೆ ಹೊಂಟಿದ್ನ.